ಸಿಕ್ಕಿತೋ. ಅರಸರ ಕಥೆಯಲ್ಲ, ಗುರುಗಳ ಮತಿಯಲ್ಲ, ಬಿತ್ತಿ ಬೆಳೆದವರ ಪಾಡು ಹಾಡಾಯಿತೋ. ಭೇದವ ವಾದವ ಕಾಣದ ಜನರು ಓದಲು ಅರಿಯದೆ ಗಾದೆ ಕಟ್ಟಿದರು. ಮಣ್ಣಲ್ಲಿ ಮಣ್ಣಾಗಿ ಕಂಪು ದಿಕ್ಕಿಗೆ ತುಂಬಿ ಜಗಕ್ಕೆಲ್ಲ ಸೂಸ್ಯಾರೋ ಸಿರಿಗಂಧ. ಜಗಕ್ಕೆಲ್ಲ ಸೂಸ್ಯಾರೋ ಸಿರಿಗಂಧ. ನಮಸ್ಕಾರ. ಸಿರಿಗಂಧ ಪರಿವಾರದ ಪರವಾಗಿ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ಸಿರಿಗಂಧದಲ್ಲಿ ಮೈ ನವಿರೇಳಿಸುವ ಡೊಳ್ಳಿನ ಕುಣಿತ, ಕುತೂಹಲ ಭರಿತ ಚೌಡಿಕೆ ಮೇಳ, ಕಣ್ಮನ ತಣಿಸುವ ಕೋಲಾಟ, ಶ್ರೀ ಸಾಧು ಹನುಮಯ್ಯನವರ ಸಂದರ್ಶನ ಮತ್ತು ಅವರು ಹಾಡಿರುವ ತತ್ವಪದ. ಹಣೆಯ ಮೇಲೆ ತರವಾದೋ ಅದು ನಮ್ಮ ತಂಗಿ ಅದು ಏನೇ. ಹಾಗೂ ಆದಿವಾಸಿಗಳಾದ ಗೊಂಡರ ವಿಶಿಷ್ಟವಾದ ಕುಣಿತ. ಅಲ್ಕಾ ಅವರೇ, ನಿಮಗೆ ಡೊಳ್ಳು ಅಂದ್ರೆ ಗೊತ್ತಾ? ಅದೇ ದಪ್ಪ ಹೊಟ್ಟೆಗೆ ಡೊಳ್ಳು ಹೊಟ್ಟೆ ಅಂತಾರೆ ಅಲ್ವಾ? ಡೊಳ್ಳು ಅಂದ್ರೆ ಹೊಟ್ಟೆಯ ಆಕಾರ ಏನೋ ನಿಜ, ಆದರೆ ದೊಡ್ಡದಾಗಿರೋ ಒಂದು ಜನಪದ ವಾದ್ಯನೂ ಹೌದು. ಈ ಡೊಳ್ಳನ್ನ ಸೊಂಟಕ್ಕೆ ಕಟ್ಕೊಂಡು ನಮ್ಮ ಜನರು ಲಯಬದ್ಧವಾಗಿ ಕುಣಿಯೋದನ್ನು ನೋಡ್ತಾ ಇದ್ರೆ ಮೈ ಜುಮ್ಮನ್ನುತ್ತೆ. ಹಾಗಾದ್ರೆ ಈ ಡೊಳ್ಳಿನ ಬಗ್ಗೆ ಮತ್ತು ಅದರ ಕುಣಿತದ ಬಗ್ಗೆ ವಿವರವಾಗಿ ತಿಳ್ಕೊಳ್ಳೋಣವೇ? ಉತ್ತರ ಕರ್ನಾಟಕದ ಬಹುತೇಕ ಜಿಲ್ಲೆಗಳಲ್ಲಿ ಹಾಗೂ ಚಿತ್ರದುರ್ಗ, ಬಳ್ಳಾರಿ, ಶಿವಮೊಗ್ಗ ಜಿಲ್ಲೆಗಳಲ್ಲಿ ಈ ಕಲೆ ಇಂದಿಗೂ ಕೂಡ ತನ್ನದೇ ಆದಂಥ ವೈಶಿಷ್ಟ್ಯದ ಶೈಲಿಯಿಂದ ಪ್ರಚಲಿತದಲ್ಲಿದೆ. ತಲತಲಾಂತರಗಳಿಂದ ದೈವಿ ಆರಾಧನೆಗಾಗಿಯೇ ಪ್ರಾರಂಭಗೊಂಡಂಥ ಈ ಕಲೆ ಇತ್ತೀಚಿನ ದಿನಗಳಲ್ಲಿ ಮನರಂಜನಾತ್ಮಕವಾಗಿ ಜನರ ಮನ್ನಣೆಯನ್ನು ಗಳಿಸಿದೆ. ಯಾವುದೇ ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ಸಭೆ ಸಮಾರಂಭಗಳಲ್ಲಿ ಈ ಕಲೆಯ ಪ್ರದರ್ಶನ ಒಂದು ಮುಖ್ಯ ಆಕರ್ಷಣೆಯಾಗಿದೆ. ಡೊಳ್ಳು ಮರ ಮತ್ತು ಚರ್ಮದಿಂದ ಮಾಡಿದ ಒಂದು ದೊಡ್ಡ ವಾದ್ಯ. ಡೊಳ್ಳನ್ನು ತಯಾರು ಮಾಡಲು ತಾಳೆ, ಮಾವು, ಬೇವು, ಬೈನು, ಸುರಹೊನ್ನೆ ಮುಂತಾದ ಹಗುರವಾದ ಮರಗಳನ್ನು ಬಳಸ್ತಾರೆ. 2 ರಿಂದ 2.5 ಅಡಿ ಉದ್ದ ಹಾಗೂ ಸುಮಾರು 1.5 ರಿಂದ 2 ಅಡಿ ವ್ಯಾಸವಿರುವ ಪೀಪಾಯಿ ಆಕಾರದಲ್ಲಿ ಡೊಳ್ಳಿನ ಹೊರಕವಚವನ್ನು ಸಿದ್ಧಪಡಿಸುತ್ತಾರೆ. ಈ ಕವಚದ ಎಡಭಾಗಕ್ಕೆ ಆಡಿನ ಚರ್ಮವನ್ನು ಹೊದಿಸ್ತಾರೆ, ಬಲಭಾಗಕ್ಕೆ ಕುರಿಯ ಚರ್ಮವನ್ನು ಬಿಗಿಯುತ್ತಾರೆ. ಹೀಗೆ ಬಿಗಿದ ಕುರಿ ಚರ್ಮದ ಹೊದಿಕೆಯ ಹೊರಭಾಗಕ್ಕೆ ಬಾಳೆ ಸೊಪ್ಪಿನ ಬೂದಿ ಮತ್ತು ಎಣ್ಣೆ ಕಲಸಿ ತೆಳ್ಳಗೆ ಲೇಪಿಸಿರುವುದರಿಂದ ಆ ಭಾಗ ದಪ್ಪಗಿನ ಮಂದ್ರನಾದ ಕೊಡುತ್ತದೆ. ಚರ್ಮದ ಕೊನೆಗಳಲ್ಲಿ ಕೊರೆದ ತೂತುಗಳಿಗೆ ಹಗ್ಗವನ್ನು ತೂರಿಸಿ ಬಿಗಿಯಾಗಿ ಎಳೆದು ಕಟ್ಟುವರು. ಹಗ್ಗ ಬಿಗಿಯಾದಷ್ಟು ಚರ್ಮದ ನಾದ ಉತ್ತಮಗೊಳ್ಳುವುದು. ಸೊಂಟಕ್ಕೆ ಬಿಗಿಯುವ ಹಗ್ಗವನ್ನು ಕಟ್ಟಿದ ಮೇಲೆ ಡೊಳ್ಳು ಸಿದ್ಧವಾದಂತೆ. ಡೊಳ್ಳನ್ನು ಬಡಿಯಲು ಬಳಸುವ 1.5 ಅಡಿ ಉದ್ದ ಕೋಲಿಗೆ ಗುಣಿ ಎಂದು ಕರೆಯುತ್ತಾರೆ. ದಿಲ್ಲಿಗೆ ಹೋದರೂ ಡೊಳ್ಳಿಗೆ ಒಂದೇ ಪೆಟ್ಟು ಅಂತ ಖ್ಯಾತಿ ಗಳಿಸಿರೋ ಈ ಕಲೆ ದೇಶ ವಿದೇಶಗಳಲ್ಲಿ ಪ್ರದರ್ಶಿತಗೊಂಡು ಭಾರತ ದೇಶದ ಸಾಂಸ್ಕೃತಿಕ ರಾಯಭಾರಿತನವನ್ನು ಸಾಧಿಸಿ ಇಡೀ ಜಾನಪದ ಪ್ರಪಂಚದಲ್ಲಿ ಕರ್ನಾಟಕಕ್ಕೆ ಅತ್ಯುನ್ನತ ಸ್ಥಾನವನ್ನು ತಂದುಕೊಟ್ಟಿದೆ.
ತಂದನಾನ ತಾನ ತಂದನಾನನ. ಎಲ್ಲಿ ಕಾಣೆ ಎಲ್ಲಮ್ಮನಂತವಳೆಲ್ಲಿ ಕಾಣೆ. ಆಹಾ, ಎಲ್ಲಿ ಕಾಣೆ ಎಲ್ಲಮ್ಮನಂಥೋಳು ಎಲ್ಲಿ ಕಾಣೆ. ಈ ನಾಡಿನ ಉದ್ದಗಲಕ್ಕೂ ಭಕ್ತರನ್ನುಳ್ಳ ದೇವತೆ ಎಲ್ಲಮ್ಮ. ಈ ಜನಪದ ದೇವತೆಗೆ ಪೌರಾಣಿಕ ಹಿನ್ನೆಲೆಯ ಕಥೆಯೂ ಇದೆ. ವಾಣಿ ಬ್ರಹ್ಮನ ರಾಣಿ ಜಾಣೆ ಪನ್ನಗಾವಿಣಿ, ವಾಣಿ ಬ್ರಹ್ಮನ ರಾಣಿ ಜಾಣೆ ಪನ್ನಗಾವಿಣಿ. ನಮ್ಮ ನಾಲಿಗೆ ಮ್ಯಾಲೆ ನೆಲೆಸಿ ನೀ ನೋಡಿ ಸವ್ವ ಪದಗಳ ಶಕುತಿಯ ಕೋಡವ್ವ ಎಲ್ಲೂ ನಿಂತೋರಿಡುವ ಲೋಕದ ಮ್ಯಾಲೆ ಕೊಂದೆರಗವನಂತೆ ಕೊಂದರಿಗವನಂತೆ ಸೈ ಇವನೇ ಚಿಪಿಲೆಂಗೆಗವನ ಪಾಳ್ಯಗಾರ ರಾಜಾ ಚಿಪಿಲೆಂಗಕ್ಕಾಗಿ ನೆಗದವನೋ ಪಾಳ್ಯಗಾರ. ಹುಲಿಯಾನೆ ಒಡೆಯ ಒಳಗೆ ಹುಲಿಯಾಗಿ ಹುಟ್ಟವನಣ್ಣ, ನೆಗದವನಣ್ಣ ಹುಡುಗಾಗಿ ಗುಡಿಗವನಣ್ಣ, ನೆಗದವನಣ್ಣ ಹುಲಿಯಾಗೊಂದರಿಗವನಂತೆ ಮನೆ ಚಿಬಿಲೆಂಗೆಕ್ಕಾಗಿ ಅಗದವನ ರಂಗಪ್ಪನ ಮಗುನೇ ರಾಜಾ. ಅಕ್ಕ ಮಂದಿಗೆ ರಣಪುರ ಕನಪಾಳ್ಯಗಾರ. ದೊಡ್ಡಮ್ಮನವರ ತಂದೆ ರಂಗಪ್ಪ ನಾಯಕ, ಒದಿಗೆ ಬಾಜಮ್ಮನವರ ತಂಗಿ ನಂಜಮ್ಮನವರ. ನಿಮ್ಮದೊಂದು ದಯವಂದಿರಲಿ ತಂದೆ ವಂಚಾಲ ಪಡಿಬೇಕ ನಮ್ಮ ರಾಜ್ಯದಲ್ಲಿ ರಾಜಾ. ತಂದೆ ವಂಚಾಲ ಪಡಿಬೇಕು ನಮ್ಮ ರಾಜ್ಯದಲ್ಲಿ. ಅವನಿಗೆ ನೋಡಿದರೆ ಢಗಾಲವಣ್ಣ ಅವನ ನೋಡುವಾನೆ ನೋಡು, ಅವನ ಮೀಸೆಯ ನೋಡು, ಅವನ ಮೀಸೆಯ ನೋಡು, ಒಂದೇ ಮುಂಗಯ್ಯ ಕದುರ ಯಾವಾತ ಇನ್ನು ಹಡದವಳು ರಂಗಪ್ಪನ ಮಗುನ. ತಂದನಾನ ತಾನ ತಂದನಾನನ. ನಾಡೋಜ HL ನಾಗೇಗೌಡರು ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ನಿರ್ಮಿಸಿರುವ ಜಾನಪದ ಲೋಕ ಜನಪದರ ಸಮಸ್ತ ಬದುಕಿನ ವಿಸ್ಮಯಗಳನ್ನು ತೆರೆದಿಡುವ ಅದ್ಭುತ ಲೋಕ. ವಿದ್ಯಾವಂತರಾದ ನಾಗೇಗೌಡರು ಯಾವ ಕಾಲಕ್ಕೂ ಹಳ್ಳಿಯನ್ನು ಬಿಡದೆ ಅದನ್ನು ಕಟ್ಟಿಕೊಂಡೇ ಬದುಕಿದವರು. ನೆಲಮೂಲ ಸಂಸ್ಕೃತಿಯ ವಿಹಂಗಮ ನೋಟ ನೀಡುವ ದೇಸಿ ಸಂಪತ್ತಿನ ಸಿರಿಭಂಡಾರ. ಗರಿಬಿಚ್ಚಿ ನಿಂತ ಗ್ರಾಮೀಣ ಭಾರತ ಈ ಜಾನಪದ ಲೋಕ. ಜನಪದರ ತವರು ಮನೆಯಾದ ಜಾನಪದ ಲೋಕಕ್ಕೆ ಬನ್ನಿ, ವೀಕ್ಷಿಸಿ, ಆನಂದಿಸಿ. ವಿವರಗಳಿಗಾಗಿ ಸಂಪರ್ಕಿಸಿ. ತಂದನಾನ ತಾನ ತಂದನಾನನ. ಕೋಲ ಮಲ್ಲಿಗೆಯೋ ಕೋಲ ಸಂಪಿಗೆಯೋ ಕೋಲನಾಡ ಲೋಲ ಕೃಷ್ಣಗೆ ಕೋಲ ಮಲ್ಲಿಗೆಯೋ
ಕೋಲು ಮಲ್ಲಿಗೆಯೋ ಕೋಲು ಸಂಪಿಗೆಯೋ ಕೋಲನಾಡ ಲೋಲ ಕೃಷ್ಣಗೆ ಕೋಲು ಮಲ್ಲಿಗೆಯೋ. ಈ ಕೋಲಾಟದ ಪದ ಎಷ್ಟು ಚೆನ್ನಾಗಿದೆ ಅಲ್ಲ? ಬರೀ ಪದ ಮಾತ್ರ ಅಲ್ಲ, ಈ ಕೋಲಾಟ ನೋಡೋಕ್ಕೂ ತುಂಬಾ ಸೊಗಸಾಗಿರುತ್ತೆ. ಜೀವನದ ಆಳ ಅಗಲಗಳನ್ನು ಮನಮುಟ್ಟುವಂತೆ ಹೃದಯಕ್ಕೆ ನಾಟುವಂತೆ ಹಾಡುವ ಚಿಂತನದ ಪದಗಳೇ ತತ್ವಪದಗಳು. ಈ ತತ್ವಪದಗಳನ್ನು ಹಾಡುವವರು ಸಾಮಾನ್ಯರ ಮಧ್ಯೆ ಸಾಮಾನ್ಯರಿಗಾಗಿ ಜೀವನದ ತತ್ವಗಳನ್ನು ಹರಡುತ್ತಾರೆ. ಶಿಶುನಾಳ ಶರೀಫ್, ಕಡಕೋಳ ಮಡಿವಾಳಪ್ಪ, ಕೈವಾರದ ನಾರಾಯಣಪ್ಪ ಮೊದಲಾದ ಕವಿಸಂತರ ಪರಂಪರೆಯೇ ಕನ್ನಡದಲ್ಲಿದೆ. ಇವರ ತತ್ವಪದಗಳನ್ನು ಹಾಡಿಕೊಂಡು ಬಂದಿರುವ ಸಾಧು ಸಂತರು ನಮ್ಮಲ್ಲೇನೂ ಕಡಿಮೆ ಇಲ್ಲ. ಇಂಥವರಲ್ಲಿ ಸಾಧು ಹನುಮಯ್ಯನವರು ಒಬ್ಬರು. ಸಾಧು ಹನುಮಯ್ಯನವರು ತತ್ವಪದಗಳನ್ನು ಹೇಳುವುದರಲ್ಲಿ ಎತ್ತಿದ ಕೈ. ಕರ್ನಾಟಕ ಜಾನಪದ ಯಕ್ಷಗಾನ ಅಕಾಡೆಮಿ, ಕರ್ನಾಟಕ ಜಾನಪದ ಪರಿಷತ್ತು ಹಾಗೂ ಅನೇಕ ಸಂಘ ಸಂಸ್ಥೆಗಳು ಇವರಿಗೆ ಪ್ರಶಸ್ತಿ ಪುರಸ್ಕಾರಗಳನ್ನು ನೀಡಿ ಗೌರವಿಸಿದೆ. ಈಗ ಸಾಧು ಹನುಮಯ್ಯನವರ ಸಂದರ್ಶನದೊಡನೆ ಒಂದು ಹಾಡನ್ನು ಕೇಳೋಣ. ಹನುಮಯ್ಯನವರೇ, ಸ್ವಾಮಿ, ನಿಮಗೆ ಸಾಧು ಹನುಮಯ್ಯ ಅಂತ ಯಾಕೆ ಕರೀತಾರೆ? ಸಾಧು ಹನುಮಯ್ಯ ಅಂತ ನನ್ನ ಕರಿಬೇಕಾಗಿದ್ರಿ ಸ್ವಾಮಿ. ನಾನು ಹಿಂದೆ ತುಂಬ ವ್ಯವಸಾಯದಾರ. ಏನೋ ಒಂದು ಕಷ್ಟಕಾಲ ಬಂದಾಗೆಲ್ಲ ಸಾಲ ಕೇಳಕ್ಕೆ ಹೋಗ್ತಾ ಇದ್ದೆ. ಆ ಗುರುಗಳು ತಾನೇ ನನಗೆ ಹೆದರ್ತಾಕಿದ್ರು. ಅಷ್ಟು ದೂರ ಮುಂದಕ್ಕೆ ಹೋದ್ಮೇಲೆ ಹಿಂದಕ್ಕೆ ಕರೆದು, ಯಾವೂರಪ್ಪ ನಿಂದು ಅಂದರೆ ಪಕ್ಕದಲ್ಲಿಂತ ಒಂದು ಪಾಳ್ಯ ಸ್ವಾಮಿ ನಂದು ಹಳ್ಳಿ ಅಂತ ಕೇಳಿದೆ. ಸೀದಾ ಅವ್ರ ಊರೊಳಗಡೆ ಹೋದರು. ನಾನು ಹೋಗಿ ನನ್ನ ವ್ಯವಸ್ಥೆಗಳನ್ನು ಮುಗಿಸ್ಕೊಂಡು ಬರುವಾಗ ಇವರು ಭಜನೆ ನಡೆಸ್ತಾ ಇದ್ರು. ಅಲ್ಲಿಗೆ ಹೋದೆ. ಏನಯ್ಯ, ನಾನು ನಿಮ್ಮ ಮನೆಗೆ ಬರಬೇಕು ಅಂತ ಇದ್ದೀನಿ ಅಂದರು. ಸ್ವಾಮಿ, ನಮ್ಮದು ಭಾರಿ ಸಂಸಾರ ಸ್ವಾಮಿ. ನಮ್ಮ ಮನೆಗೆ ಬಂದರೆ ನಮ್ಮ ಯಜಮಾನರು ಅವರು ತಿಳ್ಕೊಳ್ಳಲ್ಲ, ಏನೇನೋ ಅಂದ್ಬಿಡ್ತಾರೆ. ಇಲ್ಲಯ್ಯ, ಬರಬೇಕು. ಒಂದು 2-3 ದಿನ ಬಂದರು, ವಾಪಸ್ ಹೊರಟೋಗ್ಬಿಟ್ರು. ಒಂದಿನ ಬರುವಾಗ ನಾನು ಸಿಕ್ಕೋದೆ ಅವರಿಗೆ. ಸಿಕ್ಕೋದಾಗ ಆ ದಿನ ಬನ್ನಿ ಸ್ವಾಮಿ ಅಂತ ಒಳಗಡೆ ಕರ್ಕೊಂಡೋದೆ. ನಮ್ಮ ಅಕ್ಕ ಅವರಿದ್ದರು. ಅಮ್ಮ, ಇವರಿಗೇನೋ ಸೇವೆ ಸತ್ಕಾರಗಳನ್ನು ಸಂತೈಸುತ್ತಾಯಿ, ಅವರು ಸತ್ಪುರುಷರು ಇವರು ಅಂತ ಹೇಳಿದೆ. ಹೇಳಿದಾಗ ಏನಯ್ಯ, ನಿನಗೆ ದೀಕ್ಷೆ ಕೊಡಬೇಕು ಅಂದರು. ಸ್ವಾಮಿ, ನಾನು ತುಂಬ ಸಂಸಾರಿ, ವಯಸ್ಸಿದೆ, ನನಗೀಗಲೇ ಸಂಸಾರ ಬೇಡ ಸ್ವಾಮಿ ಅಂತ ಕೇಳಿದಾಗ, ಇಲ್ಲಯ್ಯ, ನನ್ನ ಮನಸ್ಸೇ ನಿನಗೆ ಕೊಡಬೇಕು ಅಂತ ಪೂರ್ಣವಾಗಿ ಹೇಳುತ್ತೆ ಅಂತೇಳಿ ನನಗೆ ದೀಕ್ಷೆ ಕೊಟ್ಟರು ಸ್ವಾಮಿ. ದೀಕ್ಷೆ ಕೊಟ್ಟರು. ಆಗ ಕೆಲವಾರು ದಿನಗಳು, ಒಂದು 7-8 ವರ್ಷ ನನ್ನ ಹಿಂದೆ ಕರ್ಕೊಂಡೋಗ್ಬಿಟ್ಟು ಉತ್ತರಾಜಿ ಕಡೆ ಕರ್ಕೊಂಡೋಗ್ಬಿಟ್ರು, ಸಂಸಾರ ಬಿಡಿಸಿಬಿಟ್ಟು. ಆಗ ನಮ್ಮ ಮನೆಯವರೆಲ್ಲರೂ ತುಂಬ ಬೇಜಾರು ಮಾಡಿಕೊಂಡ್ರು.
ಆಗ 7-8 ವರ್ಷದ ಮೇಲೆ ಕರ್ಕೊಂಡು ಬಂದು ಮನೆಗೆ ಬಿಟ್ಟರು. ಬಿಟ್ಟು ಅವತ್ತಿನ ದಿನ ನನಗೆ ದೀಕ್ಷೆ ಕೊಟ್ಟು, ಹೋಗಯ್ಯ ಜಗತ್ತಿನ ನನ್ನ ಹೆಸರು ಹೇಳ್ಕೊಂಡು ಎಲ್ಲಾದರೂ ಕಾಲ ಕಳಿಯ ಹೊಟ್ಟೆವರಿ ಅಂತ ಹೇಳಿದ್ರು. ಆಗ ನಮ್ಮವ್ರಿಗೆಲ್ಲ ಬೇಜಾರಾಯಿತು, ಭಿಕ್ಷಾ ಮಾಡ್ತಾನೆ ಅಂತ ಹೇಳಿ. ಆಯಿತು, ನಿಮ್ಮ ಮಕ ನೋಡಬಾರ್ದು ಅಂದರು. ಬೇಡಿಯಪ್ಪ, ನಿಮ್ಮ ಮಕ ತೋರಿಸೋದೇ ಬೇಡ ನಾನು ಅಂತ ಹೇಳಿ ಆಗ ನೇರವಾಗಿ ಈಚೆ ಬಂದು ದೊಡ್ಡಬಳ್ಳಾಪುರ ಸೇರಿಕೊಂಡೆ ಸ್ವಾಮಿ. ಅಲ್ಲಿ ಮೊದಲು ಕೋಳಲ್ದಾಚೆ ತೀತ ಅಂತ ಹೇಳಿ ಸ್ವಾಮಿ, ತೀತ ಮಾವತೂರಾಚೆ ತೀತ ಸ್ವಾಮಿ ನಂದು ಹುಟ್ಟು ಸ್ಥಳ. ಈಗಿರೋದು ಕನಸವಾಡಿಯಲ್ಲಿ ಸ್ವಾಮಿ. ಇಲ್ಲ, ಅದು ಬಿಟ್ಬಿಟ್ರಲ್ಲ, ಅದು ಅಲ್ಲಿ 15 ವರ್ಷ ಆಯ್ತು. ಈಗ ದೇವಸ್ಥಾನ ಅಥವಾ ಪರಮಾತ್ಮನ ಧ್ಯಾನ ಮಾಡಿಕೊಂಡು ಅಲ್ಲೇ ಭಿಕ್ಷಾಟನೆ ಮಾಡ್ಕೊಂಡು ಏನೋ ಕಾಲ ಕಳ್ಕೊಂಡು ಮಕ್ಕಳನ್ನ ಸಾಕ್ಕೊಳ್ತಾ ಇದ್ದೆ. ಶಂಕರ ಶಿವನು ಭಿಕ್ಷಕ್ಕೆ ಬಂದ, ನೋಡು ಬಾರಮ್ಮ ತಂಗಿ ನೀಡೋ ಬಾರೇ. ಶಿವನು ಭಿಕ್ಷಕ್ಕೆ ಬಂದ, ನೋಡು ಬಾರಮ್ಮ ತಂಗಿ ನೀಡೋ ಬಾರೇ. ಶಿವನಿಗಿನ್ನ ಚೆಲ್ವನಿಲ್ಲ, ನೀಡು ಬಾರಮ್ಮ ವರವ ಬೇಡು ಬಾರೇ. ಶಿವನಿಗಿನ್ನ ಚೆಲ್ವನಿಲ್ಲ, ನೀಡು ಬಾರಮ್ಮ ವರವ ಬೇಡು ಬಾರೇ. ಪಾದದಲ್ಲಿಟ್ಟಿರುವುದು ಅದು ಏನಮ್ಮ ತಂಗಿ, ಅದು ಏನೇ. ಪಾದದಲ್ಲಿಟ್ಟಿರುವುದು ಅದು ಏನಮ್ಮ ತಂಗಿ, ಅದು ಏನೇ. ಪಾದದಲ್ಲಿಟ್ಟಿರುವುದು ದ್ರಾಕ್ಷಿ ಅಲ್ಲವೇ, ಪಾದ್ರಾಕ್ಷಿ ಅಲ್ಲವೇ. ಪಾದದಲ್ಲಿಟ್ಟಿರುವುದು ದ್ರಾಕ್ಷಿ ಅಲ್ಲವೇ, ಪಾದ್ರಾಕ್ಷಿ ಅಲ್ಲವೇ. ಶಿವನು ಭಿಕ್ಷಕ್ಕೆ ಬಂದ, ನೋಡು ಬಾರಮ್ಮ ತಂಗಿ ನೀಡೋ ಬಾರೇ. ಅವನಿಗಿನ್ನ ಚೆಲ್ವನಿಲ್ಲ, ನೀಡು ಬಾರಮ್ಮ ವರವ ಬೇಡು ಬಾರೇ. ಅವನಿಗಿನ್ನ ಚೆಲ್ವನಿಲ್ಲ, ನೀಡು ಬಾರಮ್ಮ ವರವ ಬೇಡು ಬಾರೇ. ಮಂಡಿಯಲ್ಲಿ ಕಟ್ಟಿರುವುದು ಅದು ಏನಮ್ಮ ತಂಗಿ, ಅದು ಏನೇ. ಮಂಡಿಯಲ್ಲಿ ಕಟ್ಟಿರುವುದು ಅದು ಏನಮ್ಮ ತಂಗಿ, ಅದು ಏನೇ. ಮಂಡಿಯಲ್ಲಿ ಕಟ್ಟಿರುವುದು ಜಂಗು ಅಲ್ಲವೇ, ಶಿವನ ಜಂಗು ಅಲ್ಲವೇ. ತಂದನಾನ ತಾನ ತಂದನಾನನ. ಉತ್ತರ ಕನ್ನಡ ಜಿಲ್ಲೆ ಮತ್ತು ಶಿವಮೊಗ್ಗ ಜಿಲ್ಲೆಯ ಗಡಿ ಪ್ರದೇಶದಲ್ಲಿ ಬೆಟ್ಟಗುಡ್ಡಗಳ ಮಡಿಲಲ್ಲಿ ವಾಸಿಸುವ ಒಂದು ಗುಡ್ಡಗಾಡು ಜನಾಂಗ ಗೊಂಡರು. ದೀಪಾವಳಿ, ಶಿವರಾತ್ರಿ, ಸುಗ್ಗಿ ಮೊದಲಾದವು ಇವರ ಹಬ್ಬಗಳು. ಆದರೆ ಹೋಳಿ ಹುಣ್ಣಿಮೆ ಇವರ ವಿಶೇಷವಾದ ಹಬ್ಬ. ಇದಕ್ಕಾಗಿಯೋ ಏನು ಇವರನ್ನು ಹೋಳಿ ಮಕ್ಕಳು ಎಂತಲೂ ಕರೆಯುತ್ತಾರೆ. ಕಾಲಿಗೆ ಕಡಗ ಹಾಕಿಕೊಂಡು ಢಕ್ಕೆಯ ನಾದಕ್ಕೆ ತಕ್ಕಂತೆ ವೃತ್ತಾಕಾರದಲ್ಲಿ ನರ್ತಿಸುತ್ತಾರೆ. ಇವರ ಮಧ್ಯೆ ಕಾಮಲಿಂಗಿ ಎಂದು ಕರೆಯಲ್ಪಡುವ ವಿಚಿತ್ರ ವೇಷದ ಕೋಡಂಗಿಗಳು ಕುಣಿಯುತ್ತಾರೆ. ಪಟ್ಟೆ ಅಂಗಿ, ಇಜಾರ, ಕೈಯಲ್ಲಿ ಬೆತ್ತದಾಕಾರದ ಭಗಸೆ ಜಲ್ಲಿ ಹಿಡಿದು ನರ್ತಿಸುತ್ತಾರೆ. ಮಧ್ಯರಾತ್ರಿಯ ನೀರವತೆಯ ಮಧ್ಯ ಮೊಳಗುವ ಢಕ್ಕೆನಾದ, ನಿಯತವಾಗಿ ಸಾಗುವ ಕುಣಿತ, ಇವು ಕಣ್ಣಿಗೆ ಹಬ್ಬವನ್ನೀಯುವ ದೃಶ್ಯಗಳು.
ನಮಸ್ಕಾರ. ಸಿರಿಗಂಧ ಪರಿವಾರದ ಪರವಾಗಿ ನಿಮ್ಮೆಲ್ಲರಿಗೂ ಸ್ವಾಗತ ಕೋರುತ್ತೇವೆ. ಗಾಳಿಪಟದ ಬಗ್ಗೆ ಯಾರಿಗೆ ತಾನೇ ಗೊತ್ತಿಲ್ಲ. ಗಾಳಿಪಟ ಶುದ್ಧ ಜನಪದ ಕ್ರೀಡೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ವಿಶ್ವದಲ್ಲಿ ಗಾಳಿಪಟದ ಇತಿಹಾಸ ಸಾವಿರಾರು ವರ್ಷಗಳಷ್ಟು ಹಳೆಯದು. ಗಾಳಿಪಟ ಹಾರಿಸುವಿಕೆ ಒಂದು ಕ್ರೀಡೆಯಾಗಿ ಮನೋಲ್ಲಾಸದ ಕಲೆಯಾಗಿ ರೂಢಿಯಲ್ಲಿದೆ. ನಮ್ಮ ನಾಡಿನಲ್ಲಿ ಈ ಕ್ರೀಡೆ ಇಂದಿಗೂ ಪ್ರಚಲಿತದಲ್ಲಿದೆ. ಆಷಾಢ ಮಾಸ ಬಂದರೆ ಸಾಕು, ಮಕ್ಕಳಾದಿಯಾಗಿ ಎಲ್ಲರಿಗೂ ಗಾಳಿಪಟ ಹಾರಿಸುವ ಹುಮ್ಮಸ್ಸು ಮತ್ತು ಉತ್ಸಾಹ. ಯಾವುದೇ ದೇಶ ಭಾಷೆಯ ಗಡಿ ಮೀರದಂತೆ ಎಲ್ಲರನ್ನೂ ತನ್ನ ಸೂತ್ರದಿಂದ ಬಂಧಿಸಿರುವ ಗಾಳಿಪಟದ ಇತಿಹಾಸದ ಬಗ್ಗೆ ವಿವರವಾಗಿ ತಿಳಿಯೋಣ. ಬಾನಲ್ಲಿ ರಂಗೋಲಿ ಬರೆದಿದೆ ನೋಡು, ಬಣ್ಣದ ಚಿತ್ತಾರ ಮೂಡಿದೆ ನೋಡು. ಬಾನಲ್ಲಿ ರಂಗೋಲಿ ಬರೆದಿದೆ ನೋಡು, ಬಣ್ಣದ ಚಿತ್ತಾರ ಮೂಡಿದೆ ನೋಡು. ಬಣ್ಣದ ಚಿತ್ತಾರ ಮೂಡಿದೆ ಆಗಸದಿ, ಗಾಳಿ ಪಟಗಳು ಹಾರಿವೆ ನೋಡು. ಗಾಳಿ ಪಟಗಳು ಹಾರಿವೆ ನೋಡು. ಗಾಳಿ ಪಟಗಳು ಪಟ ಪಟ ಹಾರಿವೆ ನೋಡು. ಗಾಳಿಪಟ ಜಾನಪದ ಜಗತ್ತಿನ ಒಂದು ಅಪೂರ್ವ ಮನರಂಜನೆಯ ಕಲೆಯಾಗಿ ಸುಮಾರು 2000 ವರ್ಷಗಳ ಹಿಂದಿನಿಂದಲೂ ಮೆರೆಯುತ್ತಾ ಬಂದಿದೆ. ಈ ಆಟ ಜಾತಿ ಮತ ಪಂಥಗಳಾಚೆ ಹಿರಿಯ ಕಿರಿಯರೆಂಬ ಅಸಮತೆಯನ್ನು ದಾಟಿ ಬಡವ ಬಲ್ಲಿದ ಎಂಬ ಭೇದವನ್ನು ಕಿತ್ತೊಗೆದು ಪ್ರಬಲವಾದ ಐತಿಹಾಸಿಕ ಹಿನ್ನೆಲೆಯನ್ನು ತನ್ನದಾಗಿಸಿಕೊಂಡಿದೆ. ಆಕರ್ಷಕ ಹಾಗೂ ಅಪ್ರತಿಮವಾಗಿರುವ ಈ ಕ್ರೀಡೆ ನಮ್ಮ ದೇಶದ ಹಲವಾರು ಕಡೆ ಇನ್ನೂ ಆಚರಣೆಯಲ್ಲಿದೆ. ಇದು ನಮ್ಮ ಜನಪದರ ರಸಿಕತನಕ್ಕೆ ಸಾಕ್ಷಿ. ಕರ್ನಾಟಕದಲ್ಲಿ ಕೆಲವು ಕಡೆ ಆಷಾಢ ಮಾಸದ ಪ್ರಥಮ ಏಕಾದಶಿಯ ದಿವಸ ಗಾಳಿಪಟ ಹಾರಿಸಿದರೆ, ಉತ್ತರ ಕರ್ನಾಟಕದಲ್ಲಿ ಕಾರ್ಹುಣ್ಣಿಮೆಯ ದಿನ ಅಸಂಖ್ಯಾತ ಗಾಳಿಪಟಗಳು ವಿವಿಧ ರೂಪಗಳನ್ನು ಹೊತ್ತು ಆಗಸದಲ್ಲಿ ವಿಹರಿಸುತ್ತವೆ. ಭಾವೈಕ್ಯತೆಯ ಪ್ರತೀಕವಾದ ಈ ಗಾಳಿಪಟದ ಹಬ್ಬವನ್ನು ನಮ್ಮ ದೇಶದಲ್ಲಿ ಮಾತ್ರವಲ್ಲದೆ ಇಡೀ ಜಗತ್ತಿನಲ್ಲಿ, ಅದರಲ್ಲೂ ಕೆಲವು ಕಡೆ ರಾಷ್ಟ್ರೀಯ ಹಬ್ಬವನ್ನಾಗಿ ಆಚರಿಸುತ್ತಾರೆ. ಇಂತಹ ಆಚರಣೆಗೆ ಗಾಳಿಪಟದ ಜೊತೆಗೆ ಬಂದಿರುವ ನಂಬಿಕೆಗಳೇ ಕಾರಣ. ಜಪಾನಿಯರು ನೂತನ ಮಗುವಿನ ಹೆಸರನ್ನು ಪಟದ ಮೇಲೆ ಬರೆದು ದೇವತೆಗಳ ಆಶೀರ್ವಾದ ಪಡೆಯಲು ಆಕಾಶಕ್ಕೆ ಅಟ್ಟಿದರೆ, ತೈವಾನ್ ಹಾಗೂ ಕೊರಿಯಾದ ಜನರು ದುಷ್ಟಶಕ್ತಿಗಳನ್ನು ದೂರವಿಡಲು ಪಟವನ್ನು ಹಾರಿಸುತ್ತಾರೆ. ಇನ್ನು ಚೀನಾ ದೇಶದವರಿಗಂತೂ ಇದು ಒಂದು ಅದ್ಧೂರಿಯ ಹಬ್ಬ. ಅಮೆರಿಕದಲ್ಲಿ ಗಾಳಿಪಟದ ವಾರ್ಷಿಕ ಪಂದ್ಯಾವಳಿಗಳೂ ನಡೆಯುತ್ತವೆ. ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲಿ ಗ್ರೀಸಿನ ಅಚಿಟಸ್ ಎಂಬಾತನಿಂದ ರಚಿಸಲ್ಪಟ್ಟ ಈ ಗಾಳಿಪಟವನ್ನು ಹಲವಾರು ವೈಜ್ಞಾನಿಕ ಸಂಶೋಧನೆಗಳಿಗಾಗಿ ಹಾಗೂ ಯುದ್ಧ ಕಾಲದಲ್ಲಿ ಸಮಾಚಾರವನ್ನು ಕಳುಹಿಸುವುದಕ್ಕಾಗಿ ಉಪಯೋಗಿಸುತ್ತಿದ್ದರಂತೆ. ಅಷ್ಟೇ ಅಲ್ಲದೆ ಗೆಳೆತನ ಹಾಗೂ ಪ್ರೇಮ ಸಂದೇಶಗಳನ್ನು ಕಳುಹಿಸುವುದಕ್ಕೂ ಈ ಗಾಳಿಪಟಗಳು ಉಪಯೋಗವಾಗುತ್ತಿದ್ದವು ಎಂಬ ಪ್ರತೀತಿ ಇದೆ. ಗಾಳಿಪಟಗಳಲ್ಲಿ 100 ಬಗೆಗಳು. ಅವುಗಳ ಆಕಾರಕ್ಕೆ ತಕ್ಕ ಹಾಗೆ ಹೆಸರುಗಳೂ ಇವೆ. ಸಾದಾಪಟ, ಖಿಡಿಕಿಪಟ, ಗೋಪುರಪಟ, ನವಿಲುಪಟ, ರೊಟ್ಟಿಪಟ, ಬುಗುಲಿಪಟ, ಚಾಪಿಪಟ, ಮೂರುಮೂಲಿಪಟ, ಮಾರುತಿಪಟ, ಜೋಡುಪಟ, ಹೀಗೆ ಪಟ್ಟಿ ಬೆಳೆಯುತ್ತಾ ಹೋಗುತ್ತದೆ. ವಿಜ್ಞಾನಿಗಳು ಗಾಳಿಪಟವನ್ನು ನಮ್ಮ ಜೀವನದ ಏರುಪೇರುಗಳಿಗೆ ಹೋಲಿಸಿ ಹಲವಾರು ತತ್ವಪದಗಳನ್ನು ರಚಿಸಿದ್ದಾರೆ. ಪಟ ಪಟ ಇದು ಗಾಳಿಪಟ, ನರದೇಹವು ಶುದ್ಧ ಗಾಳಿ ಘಟ. ಬಣ್ಣ ಬಣ್ಣದೆಂದು ಹಾರಾಡುತ್ತೀ, ಕಣ್ಣಿಗೆ ಕಾಣದಂಗೆ ಏರಿಳಿತಿ. ಪಟ ಪಟ ಇದು ಗಾಳಿಪಟ, ದೇಹವು ಶುದ್ಧ ಗಾಳಿ ಘಟ. ಇನ್ನು ಒಗಟುಗಳಲ್ಲಿ ಗಾಳಿಪಟವನ್ನು ಸಾಕಷ್ಟು ಕಡೆ ಪ್ರಸ್ತಾಪಿಸಲಾಗಿದೆ. ಆಕಾಶದಲ್ಲಿ ಹಾರೋದು ಪಕ್ಷಿಯಲ್ಲ, ಬಾಲವಿಹುದು ಹನುಮಂತನಲ್ಲ, ಬಿಲ್ಲು ಬಾಣಗಳುಂಟು ಬೇಡನಲ್ಲ, ಸೂತ್ರ ಉಂಟು ಕೀಲುಗೊಂಬೆಯಲ್ಲ. ಚಿಕ್ಕ ವಯಸ್ಸಿನಿಂದಲೂ ಗಾಳಿಪಟಗಳ ಬಗ್ಗೆ ವಿಶೇಷ ಆಸಕ್ತಿಯನ್ನು ಹೊಂದಿ ಅನೇಕ ತರಹದ ಗಾಳಿಪಟಗಳನ್ನು ತಯಾರು ಮಾಡಿ ಹಾರಿಸುತ್ತಾ ಬಂದವರು ನಮಗೆ ಅಲ್ಲಲ್ಲಿ ಕಾಣಸಿಗುತ್ತಾರೆ. ಅವರಲ್ಲಿ
ರಾಜ್ಯ ಮಟ್ಟದ, ರಾಷ್ಟ್ರ ಮಟ್ಟದ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ಗಾಳಿಪಟ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಅನೇಕ ಬಹುಮಾನಗಳನ್ನು ಗೆದ್ದಿರುವ ಶ್ರೀ ವಿ.ಕೆ. ರಾವ್ ಅವರೂ ಒಬ್ಬರು. ನನಗೆ ಚಿಕ್ಕ ವಯಸ್ಸಿನಿಂದ ಈ ಗಾಳಿಪಟ ಹಾರಿಸುವುದು ಮತ್ತು ಗಾಳಿಪಟ ಮಾಡುವುದು ಮತ್ತು ಗಾಳಿಪಟ ಮಾಡಿ ಅದನ್ನು ಮಾರುವುದು ಒಂದು ಕಲೆಯಾಗಿತ್ತು ನನ್ನ ಚಿಕ್ಕ ವಯಸ್ಸಿನಲ್ಲಿ. ಅದು ಈ ನಡುವೆ ನಾನು ಈ ರಾಜ್ಯ ಮಟ್ಟದಲ್ಲಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಗಾಳಿಪಟ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಹಲವಾರು ಸ್ಪರ್ಧೆಗಳಲ್ಲಿ ಬಹುಮಾನ ಗಳಿಸಿದ್ದೇನೆ. ಮೊದಲನೇ ಬಹುಮಾನ, ಎರಡನೇ ಬಹುಮಾನ ಹೀಗೆ ಮತ್ತು ವಿಶೇಷ ಬಹುಮಾನಗಳು ಗಳಿಸಿದ್ದೇನೆ. 600 ಗಾಳಿಪಟದ ಒಂದು ವಿಶೇಷ ನನ್ನ ಗಾಳಿಪಟದಲ್ಲಿ ಇದೆ. ಮತ್ತು ಆಕ್ರೋಬಟಿಕ್ ಅನ್ನೋ ವಿಶೇಷ ಗಾಳಿಪಟವೂ ಇದೆ. ಮತ್ತು ಪ್ಯಾರೆಟ್ಟು, ಪೆಂಗ್ವಿನ್ ಈ ರೀತಿ ಹಲವಾರು 10 ಬಗೆಯ ಗಾಳಿಪಟಗಳನ್ನು ನಾನು ಈ ನಡುವೆ ಮಾಡುತ್ತಿದ್ದೇನೆ. ಮತ್ತು ಅತ್ಯಂತ ಚಿಕ್ಕ ಗಾಳಿಪಟ 3 ಇಂಚಿನ ಗಾಳಿಪಟವನ್ನು ನಾನು ಈ ತಯಾರಿಸಿ ಈ ರಾಜ್ಯ ಮಟ್ಟದಲ್ಲಿ ಆರಿಸಿದ್ದೇನೆ ಗಾಳಿಪಟವನ್ನು. ಕರ್ನಾಟಕ ಜಾನಪದ ಪರಿಷತ್ತು ಪ್ರತಿ ವರ್ಷ ಆಷಾಢ ಮಾಸದಲ್ಲಿ ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಂಡು ಬರುತ್ತಿರುವ ಈ ಗಾಳಿಪಟ ಕ್ರೀಡೋತ್ಸವಕ್ಕೆ ಈ ವರ್ಷ ಕರ್ನಾಟಕ ರಾಜ್ಯದ ಪ್ರವಾಸೋದ್ಯಮ ಇಲಾಖೆ ಕೈಗೂಡಿಸಿದ್ದೊಂದು ವಿಶೇಷ. 10,000 ಜನರನ್ನು, 100 ಸ್ಪರ್ಧಿಗಳನ್ನು ಆಕರ್ಷಿಸಿದ ಈ ಹಬ್ಬದಲ್ಲಿ 100 ಬಗೆಯ ಪಟಗಳು ವಿಶಾಲವಾದ ಆಕಾಶದಲ್ಲಿ ವಿವಿಧ ರೀತಿಯಲ್ಲಿ ನಾಟ್ಯವಾಡಿದವು. ನೋಡುಗರ ಮನಸ್ಸುಗಳು ಉಲ್ಲಾಸದಿಂದ ಕುಣಿದಾಡಿದವು. ನಮ್ಮ ನೆಲದ ಸಂಸ್ಕೃತಿಯನ್ನು ಪ್ರತಿಪಾದಿಸುವ ಈ ಗಾಳಿಪಟದ ಆಟ ನಮ್ಮ ಭಾವನೆಗಳ ಜೊತೆಯಲ್ಲಿ ಬೆರೆತು ಸ್ಪಂದಿಸುತ್ತಾ ಬಂದಿದ್ದರೂ ಕೂಡ ಇಂದಿನ ಯುವ ಪೀಳಿಗೆಯವರಿಂದ ಮಾರುದೂರದಲ್ಲಿಯೇ ಇದೆ. ಹಳ್ಳಿಗಳಲ್ಲಿ ಆಳವಾಗಿ ಬೇರೂರಿ ಈಗ ಕಣ್ಮರೆಯಾಗುತ್ತಿರುವ ಗಾಳಿಪಟ ಕ್ರೀಡೆಗೆ ಮರುಚೇತನ ನೀಡುವ ದೃಷ್ಟಿಯಿಂದ ಕರ್ನಾಟಕ ಜಾನಪದ ಪರಿಷತ್ ಕಳೆದ 7 ವರ್ಷಗಳಿಂದ ಸಂಘಟಿಸುತ್ತಾ ಬಂದಿರುವ ಗಾಳಿಪಟದ ಸ್ಪರ್ಧೆಯು 100 ಜನರಲ್ಲಿ ಹುದುಗಿದ್ದ ಆಸಕ್ತಿಗೆ ದಾರಿ ತೋರಿಸುತ್ತಿದೆ. ಇದಕ್ಕೆ ಕಾರಣಕರ್ತರಾದವರು ಕರ್ನಾಟಕ ಜಾನಪದ ಪರಿಷತ್ತಿನ ಅಧ್ಯಕ್ಷರಾದ ಶ್ರೀ ಎಚ್.ಎಲ್. ನಾಗೇಗೌಡರು. ಗಾಳಿಪಟ ಒಂದು ಅಪ್ಪಟ ಜಾನಪದ ಕ್ರೀಡೆ. ಜಾನಪದ ಬೇರುಗಳು ಆಧುನೀಕರಣದ ಗಾಳಿಯಲ್ಲಿ ನಲುಗುತ್ತಿರುವಾಗ ಇಂತಹ ಆಟಗಳು ಮುಚ್ಚಿ ಹೋಗುತ್ತಿವೆ. ಅದು ನಶಿಸಿ ಹೋಗದಂತೆ ನೋಡಿಕೊಳ್ಳುವುದು ನಮ್ಮ ಆಶಯ ಎನ್ನುವ ಶ್ರೀಯುತರು ವಿದೇಶದಲ್ಲಿ ಗಾಳಿಪಟ ಕ್ರೀಡೆ ನಡೆಯುವಾಗ ರೇಡಿಯೋ ಹಾಗೂ ದೂರದರ್ಶನದ ಮೂಲಕ ಅದರ ವೀಕ್ಷಕ ವಿವರಣೆ ನೀಡುವಷ್ಟರ ಮಟ್ಟಿಗೆ ಈ ಕ್ರೀಡೆ ಜನಪ್ರಿಯವಾಗಿದೆ ಎನ್ನುತ್ತಾರೆ. ಚರ್ಮವಾದ್ಯಗಳಲ್ಲೇ ಅತಿ ಚಿಕ್ಕದಾದ ಚರ್ಮವಾದ್ಯ ಬುಡುಬುಡಿಕೆ. ಹಾಗಾದರೆ ಅತಿ ದೊಡ್ಡದಾದ ಚರ್ಮವಾದ್ಯ ಯಾವುದು ಅಂತ ಯೋಚಿಸಿರ್ಬೇಕಲ್ವೇ? ಅದೇ ಜಗ್ಗಲಿಗೆ. ಅದರ ಬಗ್ಗೆ ವಿವರವಾಗಿ ತಿಳಿಸ್ತಾರೆ ಶ್ರೀ ಕುರುವ ಬಸವರಾಜ್ ಅವರು. ನಮ್ಮ ನಾಡಿನ ಯಾವುದೇ ದೇವರ ಮೆರವಣಿಗೆಯು ಬಹುಮಟ್ಟಿಗೆ ತಮಟೆ ಅಥವಾ ಹಲಿಗೆಯ ವಾದ್ಯಗಳಿಲ್ಲದೆ ಮುಂದಡಿ ಇಡಲಾರದು. ಯಾವ ದೇವರುಗಳು ಕುಣಿಯಲಾರವು. ನಮ್ಮ ಸಾಕಷ್ಟು ಜನಪದ ಕುಣಿತಗಳಲ್ಲಿ ಕುಣಿಯುವವರನ್ನು ಕುಣಿಸುವುದೇ ಈ ತಮಟೆ. ಸಹಜವಾಗಿಯೇ ಅಷ್ಟು ಅನಿವಾರ್ಯದ ಅನುಪಮ ವಾದ್ಯ ವಿಶೇಷವದು. ಈ ತಮಟೆಯ ದೊಡ್ಡ ಅಣ್ಣನಂತಹ ಮಹಾ ತಮಟೆಯನ್ನು ಎಲ್ಲರೂ ನೋಡಿರಲಾರರು. ಇದೇ ಜಗ್ಗಲಿಗೆ. ಬಂಡಿಯ ಚಕ್ರಕ್ಕೆ ಬಳಸುವ ಬಹುದೊಡ್ಡ ಕಬ್ಬಿಣದ ಪಟ್ಟಿಗೆ ಚರ್ಮ ಹಾಕಿ ಬಿಗಿದು ಮಾಡಿದ ಮಹಾವಾದ್ಯವಿದು. ಮಳದುದ್ದದ ಕೋಲು ಅಥವಾ ಗುಣುಕೊಂದರಿಂದ ಚರ್ಮಕ್ಕೆ ಬಾರಿಸಿದಾಗ ಹೊಮ್ಮುವ ಝಗ್ ಝಗ್ ಧಮ್ ಧಮ್ ನಾದ 4-6 ಊರಾಚೆಗೂ ಸಾಗುತ್ತದೆ. ಕಾಮನ ಹಬ್ಬದಲ್ಲಿ ಈ ಜಗ್ಗಲಿಗೆಗಳದೇ ಮೆರೆದಾಟ. ಸಾಲು ಸಾಲಾಗಿ ಬಂಡಿ ಚಕ್ರಗಳು ಉರುಳಿದಂತೆ ಜಗ್ಗಲಿಗೆಗಳು ಉರುಳುತ್ತಾ ಉರುಳುತ್ತಾ ಡುಮುಡುಮು ಗುಟ್ಟುತ್ತಾ ಮುಂದಡಿ ಇಡುತ್ತಿದ್ದರೆ ನೋಡುವ ಜನ ಬೆರಗಾಗುತ್ತಾರೆ. ಧಾರವಾಡ ಪ್ರಾಂತ್ಯ ಈ ಕಲೆಗೆ ಹೆಸರುವಾಸಿ. ಅದರಲ್ಲೂ ಬ್ಯಾಹಟ್ಟಿಯ ಬಸವೇಶ್ವರ ಕಲಾಮೇಳ ಹಾಗೂ ಸುಳ್ಳಾದ ಮಡಿವಾಳಪ್ಪ ದ್ಯಾಮಪ್ಪ ಕುಂಬಾರರ ಈ ತಂಡಗಳ ಜಗ್ಗಲಿಗೆ ಮೇಳಗಳು ಮೇಳೈಸಿವೆ ಇಲ್ಲಿ.
ಜನಪದ ಗೀತೆಗಳನ್ನು ಜನಪ್ರಿಯಗೊಳಿಸುವ ಕಾಯಕದಲ್ಲಿ ನಮ್ಮ ಅನೇಕ ಜನ ಗಾಯಕರು ಸಾಕಷ್ಟು ಶ್ರಮಿಸುತ್ತಿದ್ದಾರೆ. ನಗರದ ವೇದಿಕೆಗಳಲ್ಲಿ ಜನಪದ ಗೀತೆಗಳನ್ನು ಸೃಶ್ಯಾವವಾಗಿ ಹಾಡಿ ಜನಪ್ರಿಯಗೊಳಿಸಿದವರಲ್ಲಿ ದಾವಣಗೆರೆಯ ಶ್ರೀ ಜಿ ಮಹಾಂತೇಶ್ ಅವರು ಒಬ್ಬರು. ತಮ್ಮ 17ನೇ ವಯಸ್ಸಿನಲ್ಲೇ ಜನಪದ ಹಾಡುಗಳನ್ನು ಹಾಡಲು ಶುರು ಮಾಡಿದ ಶ್ರೀ ಮಹಾಂತೇಶ್ ಅವರು ನಮ್ಮ ನಾಡಿನ ಪ್ರಸಿದ್ಧ ಜನಪದ ಗಾಯಕರಲ್ಲಿ ಪ್ರಮುಖರು. ನನ್ನ ಉಸಿರೇ ಜನಪದ ಎನ್ನುವ ಶ್ರೀಯುತರು ತಮ್ಮ ಕಂಠಮಾಧುರ್ಯದಿಂದ ಜನಮನವನ್ನು ರಂಜಿಸುತ್ತಾ ಬಂದಿದ್ದಾರೆ. ದಾವಣಗೆರೆಯಲ್ಲಿ ಸಿರಿಗಂಧಕ್ಕಾಗಿ ಅವರನ್ನು ಭೇಟಿ ಮಾಡಿದಾಗ, ನನಗೆ ಜಾನಪದದ ಬಗ್ಗೆ ಬಾಲ್ಯದಿಂದಲೇ ಭಾಳ ಆಸಕ್ತಿ. ಅದರಲ್ಲಿ ವಿದ್ಯಾರ್ಥಿ ಜೀವನದಲ್ಲಿ ಅನೇಕ ಗುರುವೃಂದದವರು ಏನಾದರೂ ಕಾಲೇಜಿನಲ್ಲಿ ಕ್ಲಾಸ್ನಲ್ಲಿ ಏನಾದರೂ ಬೇಕಾದರೂ ನಾನು ಕರೆಸ್ತಾಯಿದ್ರು. ಇದಕ್ಕೆಲ್ಲ ಮುಖ್ಯ ಕಾರಣ ನಮ್ಮ ತಂದೆಯವರು ಶರೀಫ್ ಸಾಹೇಬ್ರ ಪದ ಹಾಡ್ತಾಯಿದ್ರು. ಅದರಿಂದ ನನಗೆ ಆಸಕ್ತಿ ಬೆಳೆದು ಮುಂದೆ ನಾನು ಶಾಲೆ ಓದ್ತಾ ಶಾಲೆ ಬಿಟ್ಟ ಮೇಲೆ ಒಬ್ಬ ಕಾರ್ಮಿಕನಾಗಿ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿರುವಾಗ ಅನಿರೀಕ್ಷೆ ಕಾಲು ಮುರಿದೋಗ್ಬಿಡ್ತು. ಮುರಿದೋದ್ಮೇಲೆ ನಾನು ಹೊಟ್ಟೆ ಮೇಲೆ ಗಡಿಗೆ ಇಟ್ಕೊಂಡು ನನ್ನ ಒಂದು ವೈಯಕ್ತಿಕ ಜೀವನಕ್ಕೆ ಸಂತೋಷ ತೃಪ್ತಿಗೆ ಹಾಡ್ತಾ ಅದನ್ನು ಜಾನಪದ ಸಾಹಿತ್ಯವನ್ನು ಹಾಡಿನ ರೂಪದಲ್ಲಿ ಹಾಡಿ ಜನಗಳನ್ನು ಸಂತೋಷಪಡಿಸೋ ಜೊತೆಗೆ ಆ ಕಂಪ್ನಿ ಕೆಲಸ ಬಿಟ್ಬಿಟ್ಟು ನಾನು ಅದನ್ನು ವೃತ್ತಿಯಾಗಿ ಮಾಡ್ಕೊಂಡ್ಮೇಲೆ ಅದೇ ಸಂದರ್ಭದಲ್ಲಿ ನನ್ನ ಪುಣ್ಯಕ್ಕೆ ತರೀಕೆರೆಯಲ್ಲಿ ಪ್ರಥಮ ಜಾನಪದ ಸಮ್ಮೇಳನ ಶ್ರೀಮನ್ ಮಹಾರಾಜರು ಉದ್ಘಾಟನೆ ಮಾಡುವಾಗ ಆ ಹಾಡುಗಳನ್ನು ಹಾಡಿ ಅಲ್ಲಿ ಖ್ಯಾತಿಯನ್ನು ಪಡೆದು ದೇಶದ ಉದ್ದಗಲಕ್ಕೂ ನನ್ನ ನೋಡಬೇಕು, ಮಹಾಂತೇಶ್ ಹೆಂಗಿದ್ದಾರೆ, ಮಹಾಂತೇಶ್ ಹಾಡುಗಳನ್ನ ಕೇಳಬೇಕಂತ ಹೇಳಿಬಿಟ್ಟು ಅನೇಕ ಊರುಗಳಿಂದ ನನಗೆ ಕರೆಗಳು ಬಂದವು. ಆದರೆ ಮನೆಯಲ್ಲಿ ಹೆಚ್ಚಿನದಾಗಿ ಮೊದಲನೇ ಪ್ರೋತ್ಸಾಹ ಅಂದರೆ ನನ್ನ ಮಾಡಿಕೊಂಡಂಥ ನನ್ನ ಕೈ ಹಿಡಿದಂಥ ಹೆಂಡತಿ ಮುರಿಗಮ್ಮ ಅಂತ. ಆದರೆ ನಾನು ಪ್ರೀತಿಗೆ ಜಾನಪದ ಸಾಹಿತ್ಯದಲ್ಲಿ ಹಳ್ಳಿ ಅಂತ ಕರಿತೀನಿ. ಆಕೆ ಕೂಡ ಪ್ರೋತ್ಸಾಹ ನನಗೆ ಸಿಕ್ತು. ಮುಂದೆ ಬರ್ತಾ ರಾಜ್ಯದ ಉದ್ದಗಲಕ್ಕೂ ಹಾಗೂ ಹೊರನಾಡಿನಲ್ಲಿ ಹಾಡುಗಳನ್ನು ಹಾಡ್ತಾ ಖ್ಯಾತಿಯನ್ನು ಪಡೆದು ಸರ್ಕಾರದಿಂದ ಜನತೆಯಿಂದ ಮಾನ್ಯತೆ ಪಡೆದು ಹಲವಾರು ಬಿರುದುಗಳಿಗೆ ಬಂದರೂ ಕೂಡ ಅದು ನನ್ನ ಜಾನಪದದ ಅಭಿಮಾನಿಗಳಿಗೆ ಖುಷಿವಿನ ನನಗೆ ಅದು ಹೆಮ್ಮೆ ಅಂತ ಹೇಳಿದ್ರೆ, ನಾನು ಇಷ್ಟು ಚೆನ್ನಾಗಿ ಹಾಡ್ತೀನಿ ಅಂತ ನನ್ನ ಜನಗಳ ಹೊಗಳಿಕೆ ಮತ್ತು ಪುರಸ್ಕಾರ ಪ್ರತಿಭೆ ಬಿರುದುಗಳನ್ನು ಕೊಟ್ಟಾರಲ್ಲ ಅಂತ ನನಗೆ ಸಂತೋಷ ಆದರೆ ಸೇವೆಯಲ್ಲಿ ನಾನು ಒಬ್ಬ ಜಾನಪದ ಹಾಡುಗಾರನಾಗಿ ಸೇವೆ ಮಾಡ್ತಾ ರಾಜ್ಯ ಜಾನಪದ ಯಕ್ಷಗಾಡಿ ಅಕಾಡೆಮಿ ಮೆಂಬರ್ ಆಗಿ ಸರ್ಕಾರ ನೇಮಿಸ್ತು. ಆಮೇಲೆ ರಾಜ್ಯ ಪ್ರಶಸ್ತಿ ಕೊಡ್ತು. ಹೀಗೆ ನಾನು ಹಲವು ಬಿರುದುಗಳನ್ನು ಪಡೆದುಕೊಂಡು ಇವತ್ತು ಸೇವೆಯನ್ನು ಮಾಡ್ತಾಯಿದ್ರು ಕೂಡ ನಾನು ಹಾಡ್ತಾ ಜನಗಳು ಇನ್ನೂ ಸಂತೋಷಪಡಿಸ್ಬೇಕು, ನನ್ನ ಇಳಿಯ ವಯಸ್ಸಿನಲ್ಲಿ ಇದು ಬೆಳಿಬೇಕು, ಉಳಿಬೇಕು ಮತ್ತು ಇದು ಜಾನಪದ ಸಾಹಿತ್ಯ ಇದು ಎಲ್ಲರ ಒಂದು ಮೂಲವಾದಂಥ ಸಾಹಿತ್ಯ ಇದು ಬೆಳೆಸಬೇಕು, ಜನ ಉಳಿಸ್ಬೇಕು, ಇದಕ್ಕೆ ಮಾನ್ಯತೆ ಕೊಡಬೇಕು ಅಂತ ನಾನು ಸಾಹಿತ್ಯ ದೇವತೆ ಪರವಾಗಿ ನಿಮ್ಮೆಲ್ಲನ್ನ ನಾನು ಕೇಳ್ಕೊಳ್ತಾ ಇದ್ದೇನೆ. ಜೈ ಜಾನಪದ. ಓಹೋ ಸುಗ್ಗಿ ಕಾಲ ಬಂತು, ಅಗ್ಗದ ದಿನ ಬಂತು, ಸ್ವರ್ಗ ಭೂಮಿಗೆ ಬಂತು ನೋಡೋಣ. ಭತ್ತರಾಗಿ ಕೊಯ್ಲಿಗೆ ಬಂತು, ಕೊಯ್ದು ಬೆಳೆಯು ಕಣಕ್ಕೆ ಬಂತು, ಎತ್ತ ನುಡಿ ಹರುಷವ ತಂತಣ ಓ ತಂತಣ. ಸುಗ್ಗಿ ಕಾಲ ಬಂತು, ಅಗ್ಗದ ದಿನ ಬಂತು, ಸ್ವರ್ಗ ಭೂಮಿಗೆ ಬಂತು ನೋಡೋಣ. ಭತ್ತರಾಗಿ ಕೊಯ್ಲಿಗೆ ಬಂತು, ಕೊಯ್ದು ಬೆಳೆಯು ಕಣಕ್ಕೆ ಬಂತು, ಎತ್ತ ನುಡಿ ಹರುಷವ ತಂತಣ ಓ ತಂತಣ. ದವಸ ಮನೆಗೆ ತುಂಬಿಕೊಂಡು ರೈತರೆಲ್ಲ ಕೂಡಿಕೊಂಡು, ದವಸ ಮನೆಗೆ ತುಂಬಿಕೊಂಡು ರೈತರೆಲ್ಲ ಕೂಡಿಕೊಂಡು, ಊರದ್ದೆವರ ಮೆರೆಸಿಕೊಂಡು ಕುಣಿವಾರಣ್ಣ. ದವಸ ಮನೆಗೆ ತುಂಬಿಕೊಂಡು ರೈತರೆಲ್ಲ ಕೂಡಿಕೊಂಡು, ಊರದ್ದೆವರ ಮೆರೆಸಿಕೊಂಡು ಕುಣಿವಾರಣ್ಣ. ಸುತ್ತ ನೋಡೆ ಗಿಳಿಗಳ ಹಿಂಡು, ಸುತ್ತ ನೋಡೆ ಗಿಳಿಗಳ ಹಿಂಡು, ಹಂಗ ನೀವು ಹೊಂದಿಕೊಂಡು ಹೆಚ್ಚು ಬೆಳೆಯ ಬೆಳೆದುಕೊಂಡು ನಲಿರಣ್ಣ ನೀವು ಕುಣಿರಣ್ಣ. ಸುಗ್ಗಿ ಕಾಲ ಬಂತು, ಅಗ್ಗದ ದಿನ ಬಂತು, ಸ್ವರ್ಗ ಭೂಮಿಗೆ ಬಂತು ನೋಡೋಣ. ಭತ್ತರಾಗಿ ಕೊಯ್ಲಿಗೆ ಬಂತು, ಕೊಯ್ದು ಬೆಳೆಯು ಕಣಕ್ಕೆ ಬಂತು, ಎತ್ತ ನೋಡಿ ಹರುಷವ ತಂತಣ ಓ ತಂತಣ. ಈ ಒಂದು ಜಾನಪದ ಸಾಹಿತ್ಯದ ನುಡಿಯನ್ನ ಹೆಣ್ಣು ಮಕ್ಕಳು ತಾಯಂದಿರು ಚೆನ್ನಾಗಿ ತಿಳಿದುಕೋಬೇಕು. ನಮ್ಮ ಮೌಗೋಳ ಭತ್ತದ ತೆನೆ ಚಂದ, ಅತ್ತಿಯ ಹೂವು ಚಂದ,
ಭತ್ತದ ತೆನೆ ಚಂದ ಅತ್ತಿಯ ಹೂವು ಚಂದ ಅತ್ತೆ ಮಾತು ಮೀರದ ಸೊಸೆ ಚಂದ. ಭತ್ತದ ತೆನೆ ಚಂದ ಅತ್ತಿಯ ಹೂವು ಚಂದ ಅತ್ತೆ ಮಾತು ಮೀರದ ಸೊಸೆ ಚಂದ. ಕನ್ನಡ ನಾಡು ಚಂದ ಕನ್ನಡ ನಾಡು ಚಂದ ಕನ್ನಡದ ನುಡಿಯು ಚಂದ ಕನ್ನಡದ ರೈತರ ಕಣ ಚಂದ ಓ ಕಣ ಚಂದ. ಸುಗ್ಗಿ ಕಾಲ ಬಂತು ಅಗ್ಗದ ದಿನ ಬಂತು ಸ್ವರ್ಗ ಭೂಮಿಗೆ ಬಂತು ನೋಡೋಣ. ಭತ್ತರಾಗಿ ಕೊಯ್ಲಿಗೆ ಬಂತು ಕೊಯ್ದ ಬೆಳೆಯು ಕಣಕ್ಕೆ ಬಂತು ಎತ್ತ ನೋಡೆ ಹರುಷವ ತಂತಣ ಓ ತಂತಣ ಓ ಪ್ರಪಂಚದಲ್ಲಿ ಹಲವಾರು ಬಗೆಯ ಸ್ಪರ್ಧೆಗಳು ಅಲ್ಲಲ್ಲಿ ಆಗಾಗ ನಡೆಯುತ್ತಿರುತ್ತವೆ. ನಮ್ಮ ರಾಜ್ಯದ ಬೆಳಗಾವಿ ಜಿಲ್ಲೆಯ ಗೋಕಾಕ್ನಲ್ಲಿ ಪ್ರತಿ ವರ್ಷವೂ ನಡೆಯುವ ಊರ ಹಬ್ಬದಂದು ವಿಶಿಷ್ಟವಾದ ಸ್ಪರ್ಧೆಯೊಂದು ನಡೆಯುತ್ತದೆ. ಅದೇ ಗುಂಡನ್ನು ಎತ್ತುವ ಸ್ಪರ್ಧೆ. 100 ವರ್ಷಗಳಿಂದ ನಡೆದುಕೊಂಡು ಬಂದ ಈ ಕಲೆಯ ಬಗ್ಗೆ ವಿವರವಾಗಿ ತಿಳಿಸ್ತಾರೆ ಶ್ರೀ ನಗೀನ್ ಅಹಮದ್ ಅವರು. ನಮ್ಮ ಜನಪದರಲ್ಲಿ ಕಸರತ್ತಿಗೆ ಮೀಸಲಾದಂಥ ಕ್ರೀಡೆಗಳಿಗೆ ಕೊರತೆ ಏನೂ ಇಲ್ಲ. ಕುಸ್ತಿ ಆಡೋದು, ದೊಣ್ಣೆ ವರ್ಷೆ, ಪಟ ವರ್ಷೆ, ಕತ್ತಿ ವರ್ಷೆ, ಜೊತೆಗೆ ತೆಂಗಿನಕಾಯಿನ ತಲೆ ಮೇಲೆ ಇಟ್ಕೊಂಡು ಹೊಡಿತಕ್ಕಂಥದ್ದು, ಭಾರವಾದಂಥ ಗುಂಡುಗಳನ್ನು ಎತ್ತುವಂಥದ್ದು, ಹೀಗೆ ಬೇಕಾದಷ್ಟು ಜನಪದ ಕಲೆಗಳನ್ನು ನಾವು ಕಾಣ್ತೇವೆ. ಅದರಲ್ಲೂ ಗುಂಡು ಎತ್ತುವ ಕಲೆಗೆ ಭಾಳ ಸಾಮರ್ಥ್ಯ ಇರಬೇಕು. ಅಷ್ಟೇ ಅಲ್ಲ, ಬುದ್ಧಿವಂತಿಕೆನೂ ಇರಬೇಕು. 40-50 kg ಭಾರವಿರುವಂಥ ಭೂಮಿ ಮೇಲಿರೋ ಗುಂಡುಗಳನ್ನು ಎತ್ತು ಬೆನ್ನ ಹಿಂದಕ್ಕೆ ಎಸಿತಕ್ಕಂಥದ್ದು ಬಹಳ ಕಷ್ಟಕರವಾದ ಮತ್ತು ಸಾಹಸಮಯವಾದಂಥ ಕೆಲಸ. ಅಂಥದ್ರಲ್ಲಿ 40 kg ಗುಂಡಿನ ಕಲ್ಲಿನ ಮೇಲೆ ತೂಕದ ಕಲ್ಲು, ಅದರ ಮೇಲೆ ಮತ್ತೊಂದು ತೂಕದ ಕಲ್ಲು, ಅದರ ಮೇಲೆ ಮತ್ತೊಂದು ತೂಕದ ಕಲ್ಲು, ತುದಿಯಲ್ಲಿ ಒಂದು ಗುಂಡು ಕಲ್ಲು. ಆ ಗುಂಡು ಕಲ್ಲಿನ ಮೇಲೆ ವ್ಯಕ್ತಿ ನಿಂತ್ಕೊಂಡು ತಾನು ಕೆಳಗೆ ಭೂಮಿ ಮೇಲೆ ಇಳಿದ ಹಾಗೇನೆ ಆ ಕಲ್ಲುಗಳ ಮೇಲೆ ಕಾಲುಗಳನ್ನು ಬದಲಾಯಿಸ್ತಾ ಮೊದಲು ದುಂಡನೆಯ ಗುಂಡನ್ನು ಬೆನ್ನಂದ ಭಾಗಕ್ಕೆ ಎಸೆದು ಆನಂತರ ಮತ್ತೊಂದು ತೂಕದ ಗುಂಡನ್ನು ಎಸೆದು ಹೀಗೆ ತನ್ನ ಸಾಮರ್ಥ್ಯವನ್ನು ತುಂಬ ಚಮತ್ಕಾರಯುಕ್ತವಾಗಿ ಪ್ರದರ್ಶಿಸ್ತಕ್ಕಂಥದ್ದು ಅಪೂರ್ವವಾದ ಒಂದು ಕಲೆ. ಈ ಕಲೆಯನ್ನು ನೋಡೋದಕ್ಕೆ ಬೆಳಗಾಂ ಜಿಲ್ಲೆಯ ಗೋಕಾಕ್ನ ದ್ಯಾವಮ್ಮನ ಜಾತ್ರೆಗೆ ಹೋಗೋಣ. ನಮ್ಮ ಜನಪದರು ತಮ್ಮ ರಟ್ಟೆಯ ಬಲ, ದೈಹಿಕ ಎದೆಗಾರಿಕೆ, ಶಕ್ತಿ ಪ್ರದರ್ಶನ ಮಾಡಲು ಗುಂಡು ಎತ್ತುವ ಈ ಸ್ಪರ್ಧೆಗಳನ್ನು ಹಬ್ಬ ಹರಿದಿನಗಳಲ್ಲಿ ಏರ್ಪಡಿಸುತ್ತಾರೆ. ಸುಮಾರು 75ರಿಂದ 150 kg ತೂಕ ತೂಗುವ ಕಲ್ಲಿನ ಈ ಗುಂಡುಗಳನ್ನು ಅಥವಾ ದುಂಡಿಗಳನ್ನು ಎರಡೂ ಕೈಯಿಂದ ಎತ್ತಿ ಎದೆಯ ಮೇಲೆ ಉರುಳಿಸಿ ಬೀಳಿಸುವ ಈ ಕಸರತ್ತು ಅತ್ಯಂತ ಶಕ್ತಿಶಾಲಿ ಹಾಗೂ ಯುಕ್ತಿವರಸೆ ಗೊತ್ತಿರುವ ಯುವಕರಿಗೆ ಮಾತ್ರ ಸಾಧ್ಯ. ಎಡಬಿಡದ ಸಾಧನೆ ಮೂಲಕ ದೇಹವನ್ನು ಒಗ್ಗಿಸಿಕೊಂಡು ಬಗ್ಗಿಸಿಕೊಂಡು ತಮ್ಮ ಶಕ್ತಿ ಸಾಮರ್ಥ್ಯಕ್ಕೆ ಬುದ್ಧಿಯ ಕೌಶಲ್ಯವನ್ನು ತೂರಿಸಿಕೊಂಡು ಮಾಡುವ ಕಸರತ್ತುಗಳಿವು. ಬಹುದೊಡ್ಡ ಗುಂಡನ್ನು ಅಥವಾ ದುಂಡಿಯನ್ನು ನೆಲ ಬಿಡಿಸಿ ಮೇಲೆತ್ತುವುದೇ ಒಂದು ಸಾಹಸ. ಅಂಥದರಲ್ಲಿ ಈ ಯುವಕರು ನೀಡುವ ಈ ಸಾಹಸ ಪ್ರದರ್ಶನ ಅತ್ಯಂತ ಕೌತುಕ ಮತ್ತು ಪ್ರಶಂಸನೀಯ. ದಿನಾಂಕ 29/6/1985 ಇಸ್ವಿ ದಿನ ಈ ಕಾಲದ ವಿಷಾದವೆಂದರೆ ಈ ಕ್ರೀಡೆ ಕಣ್ಮರೆಯಾಗುತ್ತಿದ್ದು ನಮ್ಮ ಗುಂಡುಗಳು, ದುಂಡಿಗಳು, ಹಿಡಿಗಲ್ಲುಗಳು ಎಲ್ಲೆಲ್ಲೋ ಮೂಲೆ ಸೇರಿ ಮಾಯವಾಗುತ್ತಿವೆ. ಈ ಕ್ರೀಡೆಗೆ ಪುನಶ್ಚೇತನ ನೀಡಲು ನಮ್ಮಿಂದ ಸಾಧ್ಯವೇ?
ಮೇಲೆ 2 ಗುಂಡುಗಳನ್ನು ಇಡಲಾಗಿತ್ತು. ಈ ಹಿಡಿಗಲ್ಲುಗಳ ತೂಕ ಮೊದಲನೇ ಅದು ಗುಂಡಿನಿಂದ ಇನ್ನೊಂದು ಕೆಳಗೆ ಇರುವ ದೊಡ್ಡ ಹಿಡಗಲ್ಲು ಗುಂಡಿನ ತೂಕ ಸುಮಾರಾಗಿ 175 ಕಿಲೋ. ಹೀಗೆ ವಿವಿಧ ರೀತಿಯಲ್ಲಿ ಈ ಗುಂಡುಗಳನ್ನು ಹಾಗೂ ಹಿಡಿಗಲ್ಲುಗಳನ್ನು ಎತ್ತುವ ಸ್ಪರ್ಧೆ ನಡೀತಾ ಇದೆ. ಗಾಳಿಪಟ ಮತ್ತು ಅದರ ಇತಿಹಾಸ. ಚರ್ಮವಾದ್ಯಗಳಲ್ಲೇ ದೊಡ್ಡದಾದ ಜಗ್ಗಲಿಗೆ ದಾವಣಗೆರೆಯ ಪ್ರಸಿದ್ಧ ಹಾಡುಗಾರರಾದ ಶ್ರೀ ಜಿ ಮಹಂತೇಶ್ ಅವರ ಹಾಡು ಹಾಗೂ ಶಕ್ತಿ ಪ್ರದರ್ಶನದ ದ್ಯೋತಕವಾಗಿ ನಡೆಯುವ ಗುಂಡು ಎತ್ತುವ ಸ್ಪರ್ಧೆ ಇವೆಲ್ಲವನ್ನು ಇಂದಿನ ಸಿರಿಗಂಧ ಕಾರ್ಯಕ್ರಮದಲ್ಲಿ ನೀವು ನೋಡಿ ಆನಂದಿಸಿದ್ದೀರಿ. ಮತ್ತೆ ಮುಂದಿನ ವಾರ ಇನ್ನೂ ಅನೇಕ ವೈವಿಧ್ಯಗಳೊಡನೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಮಸ್ಕಾರ. ಕರುನಾಡ ಮೂಡಲಲ್ಲಿ ಬೆಳ್ಳಿರಾಯರು ಬೆಳಗಿ ಬಣ್ಣದ ನವಿಲು ಕುಣಿದಾವು. ತಂದನಾನ ತಾನ ತಂದನಾನ ಸ್ವಾತಿಯ ಮಳೆ ಹುಯ್ದು ಮುತ್ತುಗಳ ತೆನೆಬಾಗಿ ಭೂತಾಯಿ ನೆನೆದು ಹರಸ್ಯಾಳು. ಮಾವು ಮಲ್ಲಿಗೆಯೊಳಗೆ ಸುಳಿದಾಡಿ ಎಳೆಗಾಳಿ ಕೋಗಿಲೆ ಕುಹು ಎಂದು ಸರವಿಕ್ಕಿತೋ. ಅರಸರ ಕಥೆಯಲ್ಲ ಗುರುಗಳ ಮತಿಯಲ್ಲ ಬಿತ್ತಿ ಬೆಳೆದವರ ಪಾಡು ಹಾಡಾಯಿತೋ. ವೇದವ ಕಾಣದ ಜನರು ಓದನು ಅರಿಯದೆ ಗಾದೆ ಕಟ್ಟಿದರು. ಮಣ್ಣಲ್ಲಿ ಮಣ್ಣಾಗಿ ಕಂಪು ದಿಕ್ಕಿಗೆ ತುಂಬಿ ಜಗಕ್ಕೆಲ್ಲ ಸೂಸ್ಯಾರೋ ಸಿರಿಗಂಧ. ಜಗಕ್ಕೆಲ್ಲ ಸೂಸ್ಯಾರೋ ಸಿರಿಗಂಧ. ತಂದನಾನ ತಾನ ತಂದನಾನ ತಾನನ ತಾನ ತಾನ ತನನಾನ ತಾನ. ಕರುನಾಡ